ಹರಿ ಓಂ. ಶ್ರೀಮನ್ ಮಹಾಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ ಪ್ರಜಾಗರ ಪರ್ವ ಅಂತ ಒಂದು ಸಣ್ಣ ಪರ್ವ, ಅರ್ಥಾತ್ ಅದು ವಿದುರ ನೀತಿ ಅಂತ ಅದನ್ನು ಕರೀತಾರೆ. ಅದಕ್ಕೆ ವೈದುರಿಕ ಅಂತಲೂ ಭಾಗವತದಲ್ಲಿ ಉಲ್ಲೇಖವಿದೆ. ಅರ್ಥಾನಾಮೀಶ್ವರೋ ಯಸ್ಯಾದಿಂದ್ರಿಯಾಣಾಂ ಅನೀಶ್ವರಃ ಇಂದ್ರಿಯಾಣಾಂ ಅನೈಶ್ವರ್ಯಾತ್ ಐಶ್ವರ್ಯಾತ್ ಭ್ರಶ್ಯತೆ ಹಿ ಸಹ. ಒಳ್ಳೆ ಸಮೃದ್ಧವಾದ ಹಣವಿದೆ, ಸಂಪತ್ತಿಗೇನು ಕಡಿಮೆ ಇಲ್ಲ, ಲೆಕ್ಕವಿಲ್ಲದಷ್ಟು ಸಂಪತ್ತಿದೆ. ಆದರೆ ಸಂಪತ್ತಿಗೆ ಒಡೆಯನಾದ ವ್ಯಕ್ತಿ ತಾನು ತನ್ನ ಇಂದ್ರಿಯಗಳಿಗೂ ಒಡೆಯನಾಗಬೇಕು. ಸಂಪತ್ತನ್ನು ಆಳುವ, ಸಿರಿಯನ್ನು ಆಳುವ ವ್ಯಕ್ತಿ ತನ್ನ ಇಂದ್ರಿಯಗಳನ್ನು, ಭೋಗ ಲೌಲ್ಯವನ್ನ, ಭೋಗದ ಚಪಲತೆಯನ್ನು ಕೂಡ ಆಳಬೇಕು. ಹಣಕಾಸಿಗೆ ಒಡೆಯನಾದ ವ್ಯಕ್ತಿ ಇಂದ್ರಿಯಗಳಿಗೆ ಗುಲಾಮನಾದ ಅಂತಾದರೆ ಹಣಕಾಸು 4 ದಿನ ಉಳಿಯುವುದಿಲ್ಲ, ನಶಿಸಿ ಹೋಗುತ್ತೆ. ಭೋಗರತನಾಗಿರುವಂತಹ, ಭೋಗಾಸಕ್ತನಾಗಿರುವ ಪುರುಷನಿಗೆ ಎಷ್ಟು ಸಂಪತ್ತಿದ್ರೂ ಕೂಡ ಸಾಲುವುದಿಲ್ಲ, ಎಷ್ಟು ಸಂಪತ್ತಿದ್ರೂ ಸಾಲುವುದಿಲ್ಲ. ಇವತ್ತಿನ ಮಾನವನಿಗೆ ಪ್ರಾಯ ಈ ತತ್ವ ಗೊತ್ತೇ ಇಲ್ಲ. ಹಣ ಇದು ತನ್ನ ಜೀವನಕ್ಕೆ ಬೇಕಾಗಿರುವಂತಹ ಒಂದು ಆಸ್ತಿಯಾಗಿ ತಾನು ಅದನ್ನು ವ್ಯರ್ಥವಾಗಿ ಹಾಳು ಮಾಡಬಾರದು ಅಂತನ್ನುವ ಎಚ್ಚರ ಇವತ್ತಿನ ಮಾನವನಿಗೆ ಪ್ರಾಯ ಇಲ್ಲ. ಬಹಳ ತಪ್ಪಾಗಿ ಎಣಿಸ್ತಾನೆ. ಹಾಗಾಗಿ ಪ್ರಜಾಗರ ಪರ್ವದಲ್ಲಿ ವಿದುರ ಅಂದು ಧೃತರಾಷ್ಟ್ರನಿಗೆ ಹೇಳಿದ ಮಾತು ಅಂದು ಎಷ್ಟು ಅವಶ್ಯಕವಿತ್ತೋ ಅದಕ್ಕೂ ಹೆಚ್ಚು ಅವಶ್ಯಕ, ಹೆಚ್ಚು ಅರ್ಥಪೂರ್ಣವಾಗಿದೆ ಇವತ್ತು. ಹಾಗಾಗಿ ಪುರುಷರಾಗಲಿ ಸ್ತ್ರೀಯರಾಗಲಿ ವ್ಯರ್ಥವಾಗಿ ಖರ್ಚು ಮಾಡುವ ದುಶ್ಚಟವನ್ನು ಬಿಡಬೇಕು. ಸಾರ್ಥಕವಾದ ಯಾವ ಖರ್ಚು ಒಳ್ಳೆಯದು. ಭೋಗಾಸಕ್ತಿ ಮನುಷ್ಯನಿಗೆ ತುಂಬ ಬೆಳೆಯುತ್ತೆ, ಇವತ್ತು ತುಂಬ ಬೆಳೀತದೆ. ತಮಾಷೆಗೆ ಹೇಳ್ತೇನೆ, ಕೈಯಲ್ಲೊಂದು ಮೊಬೈಲ್ ಇದ್ರೆ ಸಾಕು, ಅವರವರು ಖರ್ಚು ಮಾಡಿದಂತೆ ಆ ಖರ್ಚಾಗ್ತಿರ್ತದೆ. ಮೊಬೈಲು ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಯಾರೂ ತಪ್ಪು ತಿಳಿಬೇಡಿ. ಹೇಳೋ ತಾತ್ಪರ್ಯವೇನು ಅಂತಂದ್ರೆ, ಮನುಷ್ಯನಿಗೆ ಖರ್ಚಿನ ಸ್ವಭಾವ ಬೆಳೆದಿದೆ, ಭೋಗದ ಆಸಕ್ತಿ ಬೆಳೆದಿದೆ. ಹಾಗಾಗಿ ಮನುಷ್ಯನಿಗೆ ಸಹಜವಾಗಿ ಅದು ಹಾಳಾಗಿ ಬಿಡುತ್ತದೆ. ಅದಾಗದೇ ಇದ್ರೆ ಅವನು ಎಷ್ಟು ಪ್ರತಿ ತಿಂಗಳು ವ್ಯರ್ಥ ಮಾಡ್ತಾನೋ ಅಷ್ಟು ಉಳಿತು ಸಾರ್ಥಕವಾಗಿ ವಿನಿಯೋಗ ಮಾಡಲಿಕ್ಕೆ ಅವನಿಗೆ ಆಸ್ಪದ ಇದೆ, ಆದರೆ ಮಾಡುವುದಿಲ್ಲ. ಇದು ಇವತ್ತಿನ ಮನುಷ್ಯನ ಸ್ವಭಾವವಾಗಿದೆ. ಹೀಗೆ ಎಲ್ಲ ಕಡೆಗೆ ಬಟ್ಟೆ ಬರೆ, ಊಟ ಉಣಿಸು ಅಥವಾ ಇನ್ನು ನಾನಾ ವಿಧವಾದ ಪದಾರ್ಥಗಳು ಎಲ್ಲ ಕಡೆಗೂ ಕೂಡ ಇದೇ ಮಾದರಿ, ಒಂದೇ ಮಾದರಿ. ಅದಕ್ಕೆ ಮಹಾಭಾರತ ಹೇಳುವ ಮಾತು ಬಹಳ ಮುದ್ದಾದ ಮಾತು, ಕಿವಿ ಮಾತು, ಮುದ್ದಾದ ಮಾತು, ಗಟ್ಟಿ ಮಾತು. ಈ ಮಾತು ನಾವು ಪಾಲನೆ ಮಾಡಿದ್ದಾದ್ರೆ ಖಚಿತವಾಗಿ ನಮಗೆ ಪೀಡೆ ಇಲ್ಲ, ತೊಂದರೆ. ಹಣ ನಮ್ಮ ಜೇಬು, ಪರ್ಸಿನಲ್ಲಿ ಹಣವನ್ನು ಇಟ್ಕೊಂಡು ಹೋಗಿ ಹೊರಗೆ ಒಂದ್ಸಲ ಹೋಗಿ ಬರೋದ್ರೊಳಗೆ ಖರ್ಚಾಗಿದೆ. ಯಾರು ಖರ್ಚು ಮಾಡುವ ಸ್ವಭಾವದವನೋ ಅವನು ಮಾರ್ಕೆಟಿಗೆ ಹೋಗೋದೇ ಬೇಡ, ಅನಿವಾರ್ಯವಾಗಿ ಹೋಗಲೇಬೇಕು ಅಂತಂದ್ರೆ ಅಷ್ಟು ಹಣವನ್ನು ಇಟ್ಕೊಳ್ಳೋದು ಬೇಡ. ಕೆಲವರಿಗಂತೂ ಇಂಥ ಸ್ವಭಾವ, ಸಾಲ ಮಾಡಿ ನಾನಾ ವಿಧವಾದ ಮೈ ಮೇಲೆ ಹಾಕೊಂಡು ಸಾಲ ಮಾಡಿ ವ್ಯರ್ಥವಾಗಿ ಹಾಳು ಮಾಡತಕ್ಕಂಥದ್ದು ಕೆಲವರ ಸ್ವಭಾವ. ವಿಚಿತ್ರ. ಇದೆಲ್ಲ ಮಹಾಭಾರತ ನಿಷೇಧ ಮಾಡುತ್ತೆ.
ಹಿತವಾಗಿ ಮಿತವಾಗಿ ಬದುಕುವುದನ್ನು ಕಲಿಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚುವುದನ್ನು ತಿಳ್ಕೋಬೇಕು. ವ್ಯರ್ಥವಾಗಿ ಕಾಲಹರಣವನ್ನ, ಸಮಯಹರಣವನ್ನ, ಶಕ್ತಿ ನಾಶವನ್ನ ಅಥವಾ ಹಣದ ನಾಶವನ್ನ ಮಾಡತಕ್ಕದ್ದಲ್ಲ. ಇದರ ಎಚ್ಚರ ಎಷ್ಟು ಬೇಗನೆ ಬರುತ್ತೆ ಜೀವನದಲ್ಲಿ, ಅಷ್ಟು ಸುಖವಾಗಿ ಅವನು ಇರ್ತಾನೆ. ಮಹಾಭಾರತ ಜಿಪುಣನಾಗಬೇಕು ಅಂತ ಏನು ಹೇಳ್ತಾ ಇಲ್ಲ, ಆದರೆ ಇಂದ್ರಿಯ ಲೋಲತೆ ಕಮ್ಮಿಯಾಗಿ ಭೋಗಕ್ಕಾಗಿ ಹಣವನ್ನ ವ್ಯರ್ಥ ಮಾಡುವುದು. ಸಾರ್ಥಕವಾದ ಹಣ ಎಷ್ಟಾದರೂ ಖರ್ಚಾಗಲಿ, ವ್ಯರ್ಥವಾದ ಹಣದ ಖರ್ಚು ಸರ್ವಥಾ ಯೋಗ್ಯವಲ್ಲ. ಅರ್ಥಾನಾಂ ಈಶ್ವರೋ ಯಸ್ಯಾತ್ ಇಂದ್ರಿಯಾಣಾಮನೀಶ್ವರ. ಇಂದ್ರಿಯಗಳಿಗೆ ಒಡೆಯನಾಗದೆ ಹಣವನ್ನ ವ್ಯರ್ಥವಾಗಿ ಮಾಡುವ ವ್ಯಕ್ತಿಯಾರೋ ಅವನು ಇಂದ್ರಿಯಾಣಾಂ ಅನೈಶ್ವರ್ಯಾತ್. ಇಂದ್ರಿಯಗಳಿಗೆ ಒಡೆಯನಾಗದಿದ್ದದ್ದಕ್ಕಾಗಿ ಅವನು ನಾನಾ ವಿಧವಾದ ಭೋಗದಲ್ಲಿ ಚಪಲತೆಯನ್ನು ಅನುಭವಿಸಿ ಅವನು ಹಾಳಾಗಿ ಹೋದ, ನಶಿಸಿ ಹೋದ. ಭ್ರಶ್ಯತೆ ಸಹ ಆತ್ಮನಾತ್ಮಾನಮನ್ವಿಚ್ಛೇನ್ ಮನೋಬುದ್ಧೀಂದ್ರಿಯೈರ್ಯತೈ ಆತ್ಮಾಹ್ಯೇವಾತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾ ಜಿತಃ. ಭಗವದ್ಗೀತೆಯ ಅತಿ ಸುಂದರವಾದ 2 ಶ್ಲೋಕದ ಉಪದೇಶ. 2 ಶ್ಲೋಕದಲ್ಲಿ ಅತಿ ಸುಂದರವಾದ ಉಪದೇಶ. ಭಗವದ್ಗೀತೆ ನಿಜವಾಗಿ 700 ಶ್ಲೋಕದಲ್ಲಿದೆ. ಆ 700 ಶ್ಲೋಕಗಳು ಒಂದೊಂದು ಮುತ್ತಿನಂಥ ಶ್ಲೋಕ, ಒಂದೊಂದು ಅತ್ಯದ್ಭುತವಾದ ಶ್ಲೋಕ. ಆಶ್ಚರ್ಯ ಅಂದ್ರೆ ಆಶ್ಚರ್ಯ. ಒಂದೊಂದು ಶ್ಲೋಕದ ಅದು ಅರ್ಥ ಹೇಳೋದು ಕಮ್ಮಿ ಆಗಬಹುದು, ಆದರೆ ಅರ್ಥ ಅನುಭವಿಸುವುದಕ್ಕೆ ತುಂಬ ಇದೆ. ಅದರಲ್ಲಿ ಹೇಳುವುದಕ್ಕೆ ಅರ್ಥ ಕಮ್ಮಿ ಇರಬಹುದು, ಅನುಭವಿಸಬೇಕಾದ ಅರ್ಥ ತುಂಬ ಇದೆ. ಹಾಗಾಗಿ ಒಂದೊಂದು ಭಗವದ್ಗೀತೆಯ ಶ್ಲೋಕವೂ ಕೂಡ ಅದು ಜೀವನದಲ್ಲಿ ಅನುಭವಿಸಬೇಕಾಗಿರುವ ಒಂದು ಮ್ಯಾಕ್ಸಿಮ್ ಅಂತ ಇಟ್ಕೊಂಡು ನಾವೇನಾದರೂ ಅನುಭವಿಸ್ತಿದ್ರೆ ಜೀವನದ ಪ್ರತಿನಿತ್ಯದ ಪುಟಗಳಲ್ಲಿ ಗೀತೆಯ ವಿವರಣ, ಗೀತೆಯ ಅನಿವಾರ್ಯತೆ, ಅದರ ಅರ್ಥದ ಗಾಂಭೀರ್ಯ, ವೈಭವ ನಮಗೆ ಸ್ಪಷ್ಟವಾಗ್ತದೆ. ಭಾರಿ ವಿಚಿತ್ರ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇ ಆತ್ಮೈವ ಹಿ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವ ಆತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತ್ ಆತ್ಮೈವ ಶತ್ರುವತ್. 2 ಶ್ಲೋಕ, ಪುಟ್ಟ ಸರಳವಾದ ಶ್ಲೋಕ. ಆಚಾರ್ಯರು ಅದನ್ನು ಬಹಳ ಸುಂದರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಅದರಲ್ಲಿ ಸಮಸ್ಯೆಗಳು ಬೇಕಾದಷ್ಟಿವೆ, ಯಾವುದು ಏನು ಎಂತು ಅಂತ. ಆ ತಾತ್ವಿಕ ಹಿನ್ನೆಲೆಯಲ್ಲಿ ನಾನು ಹೇಳ್ತೇನೆ, ಆದರೆ ತಾತ್ವಿಕವಾದ ಅರ್ಥವನ್ನು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಪ್ಲೇನ್ ಅರ್ಥ ಏನು ವ್ಯವಹಾರದಲ್ಲಿ ನೀವು ಎಲ್ಲ ತಿಳಿದ ಅರ್ಥವಿದೆ, ಆ ಅರ್ಥವನ್ನು ಹೇಳ್ತೇನೆ. ನಾನೇ ನನಗೆ ಶತ್ರು, ನಾನೇ ನನಗೆ ಮಿತ್ರ, ಇಷ್ಟು ಇದು ಪ್ಲೇನ್ ಅರ್ಥ. ಇದು ಎಲ್ಲರಿಗೂ ಎಲ್ಲ ಕಾಲದಲ್ಲೂ 100ಕ್ಕೆ 100ರಷ್ಟು ಸತ್ಯವಾದ ಮಾತು. ನಾನೇ ನನಗೆ ಶತ್ರು, ನಾನೇ ನನಗೆ ಮಿತ್ರ. ನನ್ನ ಸಂಕಲ್ಪನಾ ಏನಿದೆಯೋ ಅದಕ್ಕೆ ತಕ್ಕಂತೆ ನಾನಾಗ್ತೇನೆ. ಐ ಆಮ್ ದ ಆರ್ಕಿಟೆಕ್ಟ್ ಆಫ್ ಮೈ ಸೆಲ್ಫ್ ಆರ್ ಮೈ ಫ್ಯೂಚರ್ ಆರ್ ಮೈ ಲೈಫ್. ಹಾಗಾಗಿ ನನ್ನ ಜೀವನದ ರೂವಾರಿ ನನ್ನ ಜೀವನದ ವಿಶ್ವಕರ್ಮ ನಾನು ಮೂರ್ಖನಾದರೆ ನನ್ನ ಜೀವನವನ್ನು ಹಾಳು ಮಾಡಿಕೊಟ್ಟೆ. ಜೀವನ ಪ್ರಾರಂಭವಾಗೋದು ಅತಿ ಚಿಕ್ಕ ವಯಸ್ಸಿನಲ್ಲಿ ಅಲ್ಲದೆ ಇದ್ರೂ ಕೂಡ ಸ್ವಲ್ಪ ತಿಳುವಳಿಕೆ ಬಂದಾಗಿನಿಂದ ಪ್ರಾರಂಭವಾಗುತ್ತೆ. ಅದಕ್ಕೆ ಅವನು ಹೊಣೆಗಾರನಾಗ್ತಾನೆ. ತಿಳಿಲಿ 14 ವರ್ಷಕ್ಕೆ ಜೀವನ ಪ್ರಾರಂಭವಾಗತ್ತೆ ಅಂತಾದರೆ 14 ವರ್ಷಕ್ಕೆ ಏನು ಬಿತ್ತಿಕೊಳ್ತಾನೋ ಅದನ್ನ ಮುಂದೆ 44, 84ನೇ ವಯಸ್ಸಿನವರೆಗೂ ಅದನ್ನೇ ಅನುಭವಿಸೋನಿದ್ದಾನವನು. ಆಗ ಮಾಡದೇ ಇದ್ದಂತಹ ಯಾವ ಸಾಧನೆ ಏನೇನು ಲೌಕಿಕವಾಗಲಿ ಆಧ್ಯಾತ್ಮಿಕವಾಗಲಿ ಎರಡೂ ವಿಧವಾದ ಏನು ಹಿತವಾಗಬೇಕಾದದ್ದುಂಟೋ ಅದನ್ನು ತಾನು ತಿಳ್ಕೊಂಡು ಮಾಡ್ಲಿಕ್ಕೆ ಆದರೆ ಬಹಳ ಉತ್ತಮ. ಕನ್ನಡದಲ್ಲಿ ಗಾದೆ ಮಾತಿದೆಯಲ್ಲ, ಹಲ್ಲಿದ್ದಾಗ ಕಡ್ಲೆ ಇಲ್ಲ, ಕಡ್ಲೆ ಇದ್ದಾಗ ಹಲ್ಲಿಲ್ಲ.
ಹಾಗೆ ಸಾಮಾನ್ಯವಾಗಿ ಎಲ್ಲರಿಗಾಗ ಪ್ರಾಯ ಎಲ್ಲರಿಗೆ ಕಡಲೆ ಇದ್ದಾಗ ಹಲ್ಲಿಲ್ಲ, ಹಲ್ಲು ಇದ್ದಾಗ ಕಡಲೆ. ಕೆಲವರು ಮಾತ್ರ ಹಲ್ಲಿದ್ದಾಗೆ ಕಡಲೆ ಸಂಪಾದನೆ ಮಾಡ್ತಾರೆ. ಕಡಲೆ ಸಿಕ್ಕಾಗಲೇ ತನ್ನ ಹಲ್ಲಿನಿಂದ ಅದನ್ನು ಅಗಿಯುವ ಪ್ರಯತ್ನವನ್ನು, ಅತ್ಯದ್ಭುತ ಕಾರ್ಯವನ್ನು ಮಾಡಿಬಿಡ್ತಾರೆ, ಸಾಧಿಸ್ತಾರೆ. ಶೈಶವೇ ಅಭ್ಯಸ್ತ ವಿದ್ಯಾನಾಂ, ಯಾರು ಚಿಕ್ಕಂದಿನಲ್ಲಿ ಚೆನ್ನಾಗಿ ಅಧ್ಯಯನವನ್ನು ಮಾಡಿದ್ರೋ, ಜೀವನವನ್ನ ಚೆನ್ನಾಗಿ ಮಾರ್ಪಾಡು ಮಾಡಿದ್ರೋ, ಸರಿಯಾಗಿ ತನ್ನ ಜೀವನಕ್ಕೆ ಒಂದು ರೂಪ ಕೊಟ್ಟರೋ, ನಾನಾ ವಿಧವಾದ ರೀತಿಯಲ್ಲಿ ವ್ಯವಹಾರದ ದೃಷ್ಟಿಯಿಂದಾಗಿರಬಹುದು, ಹಣಕಾಸಿನಲ್ಲಾಗಿರಬಹುದು, ಅಥವಾ ಅಧ್ಯಯನದಲ್ಲಿರಬಹುದು, ಅಧ್ಯಾತ್ಮದಲ್ಲಿರಬಹುದು, ಇನ್ಯಾವುದೇ ವಿಷಯದಲ್ಲಿರಬಹುದು, ತನ್ನ ಮನಸ್ಸಿನ ನಿಗ್ರಹದ ವಿಷಯದಲ್ಲಿರಬಹುದು, ತಾನೇನು ರೂಪಿಸಿಕೊಳ್ತಾನೆ ಅದಕ್ಕೆ ತಕ್ಕಂತೆ ಪಡೆಯೋನಿದ್ದಾನೆ ಮುಂದೆ. ಹಿರಿಯರೆಲ್ಲ ಹೇಳುವ ಮಾತುಗಳನ್ನು ಕೇಳ್ತೇವೆ. ನಾವು ಮಾಡಿದ್ದಕ್ಕೆ ನಾವು ಹೇಳಬೇಕಾಗುವ ಪ್ರಸಂಗ ಬಂದೇ ಬರ್ತದೆ. ಯಾರು ಮಾಡುವುದಿಲ್ಲ ಅವರು ಅದನ್ನ ಹೇಳಬೇಕಾಗತ್ತೆ. ನಾವಂತೂ ಮಾಡಲಿಲ್ಲ, ನೀವಾದರೂ ಮಾಡಿಯಪ್ಪ. ಈ ಗೋಳು ಯಾಕೆ ಅಂದ್ರೆ ಇದಕ್ಕೆ ಮೂಲಭೂತವಾದದ್ದು ಒಂದೇ ಒಂದು. ಅವನು ಸಣ್ಣ ವಯಸ್ಸಿನಲ್ಲಿ ತಿಳುವಳಿಕೆಯಿಂದ ಹಿರಿಯರು ಹೇಳಿದ ಮಾತನ್ನ, ಉಪದೇಶವನ್ನ ಕೇಳಿ ಅದರಂತೆ ಪಾಲನೆ ಮಾಡಲಿಲ್ಲ, ಹಾಗಾಗಿ ಅನುಭವಿಸಿದ ಅಷ್ಟೇ, ಇನ್ನೇನಿಲ್ಲ. ಹಾಗಾಗಿ ವರ್ತೇತಾತ್ಮೈವ ಶತ್ರುವತ, ತನಗೆ ತಾನೇ ಶತ್ರುವಾದ. ಚೆನ್ನಾಗಿ ಓದಬೇಕು, ಓದಲಿಲ್ಲ, ಓದಿ ಯಾರು ಮುಂದೆ ಬಂದಿದ್ದಾರೆ ಅಂತಂದ. ದೊಡ್ಡವನಾದ ಮೇಲೆ ಅವನಿಗೆ ಬೆಲೆ ಇಲ್ಲ, ಸಮಾಜದಲ್ಲಿ ಏನ್ ಬೆಲೆ ಇಲ್ಲ, ಹಣಕಾಸು ಹೆಚ್ಚು ಗಳಿಸಲಿಕ್ಕಾಗುವುದಿಲ್ಲ. ಮನುಷ್ಯ ತಾನು ವಿಫಲನಾಗೋದು ಒಂದು. ಕೆಲವರು ವಿಫಲರಾದವರಲ್ಲೂ ಎರಡು ತರಹ ಅಥವಾ ಅನೇಕ ತರಹ, ಅದರಲ್ಲಿ ಮುಖ್ಯ ಎರಡು. ತಾನು ವಿಫಲನಾಗಿ ಅದನ್ನ ಇನ್ನೊಬ್ಬರಿಗೆ ಆ ದೋಷವನ್ನು ಕೊಡುವ, ಜೊತೆಗೆ ಯಾರು ಸಫಲರಾದವರೋ ಅವರನ್ನ ದೂಷಿಸುವ, ನಿಂದೆ ಮಾಡುವ, ಅವರಲ್ಲಿ ದೋಷಗಳನ್ನು ಎಣಿಸುವ ದುರ್ಗುಣವನ್ನು ಪಡೆದು ದೊಡ್ಡವನಾಗ್ತಾನೆ. ತಾನು ವಿಫಲನಾದ, ತಾನು ಮಾಡದಿದ್ದದ್ದಕ್ಕಾಗಿ ತಾನು ಫೇಲ್ ಆದ, ತಾನು ಜೀವನದಲ್ಲಿ ಫೇಲ್ ಆಗಿ ಇನ್ನೊಬ್ಬರಿಗೆ ಹೆಸರು ಕೊಡ್ತಾನೆ. ಇನ್ನೊಬ್ಬರಿಗೆ ಹೆಸರು ಕೊಡೋದು ಒಂದಾದರೆ ಅದು ಬಿಡಿ, ಅದಕ್ಕಿಂತಲೂ ಭಯಾನಕ ಅಂತಂದ್ರೆ ಯಾರು ಶ್ರೀಮಂತರು, ಯಾರು ಸುಖಿಗಳು, ಯಾರು ಸಮೃದ್ಧರು, ಖ್ಯಾತಿ ಕಟ್ಟಿದವರು, ಅವರನ್ನು ನಿಂದೆ ಮಾಡ್ತಾನೆ. ಯಾಕೆ ನಿಂದೆ ಮಾಡ್ತಾನೆ? ಸಹನೆ ಆಗುವುದಿಲ್ಲ, ಅವರ ಉತ್ಕರ್ಷ ಸಹನೆ ಆಗುವುದಿಲ್ಲ. ಹಾಗಾಗಿ ಈ ಜಾತಿಯ ಜನ ಏನಿದ್ದಾರೆ ನೋಡಿ, ಮನುಷ್ಯನಿಗೆ ಫೇಲ್ಯೂರ್ ಅಂತ ಅನ್ನೋದು ಬಹಳ ಕೆಟ್ಟದ್ದು. ಆ ಫೇಲ್ಯೂರ್ ಏನು ಮಾಡುತ್ತೆ ಅಂತ ಅನ್ನೋದನ್ನ ಹೇಳಲಿಕ್ಕಾಗೋದಿಲ್ಲ. ಡಿಪ್ರೆಷನ್ನಿಗೆ ಹೋದ್ರೆ ಆತ್ಮಹತ್ಯೆಯನ್ನೂ ಮಾಡ್ಕೊಳ್ಬಹುದು, ಅಥವಾ ನೆಕ್ಸಲೈಟೂ ಆಗಬಹುದು. ಇದು ಎರಡೂ ಮಾರ್ಗಗಳು ಅವನಿಗಿದೆ, ಇದು ಎರಡೂ ಎಕ್ಸ್ಟ್ರೀಮ್ಗಳು. ಹಾಗಾಗಿ ವರ್ತೇತಾತ್ಮೈವ ಶತ್ರುವತ್, ತನಗೆ ತಾನು ಶತ್ರುವಾಗ್ತ. ತನಗೆ ತಾನು ಶತ್ರು ಆಗಬಾರದು. ಆಗೋದನ್ನು ತಪ್ಪಿಸಿಕೊಳ್ಳಬೇಕಾದ್ರೆ ತಾನು ಮಾಡಬೇಕಾದ ಸಮಯದಲ್ಲಿ ಮಾಡಬೇಕಾದ ಕಾರ್ಯವನ್ನು ಚೆನ್ನಾಗಿ ಮಾಡಿ ಮುಗಿಸಬೇಕು. ಒಬ್ಬ ವಿಚಾರವಂತ ಹೇಳಿದ ಏನ್ ಹೇಳಿದ ಅಂದ್ರೆ, ಎಕ್ಸಲೆನ್ಸ್ ಅಂತನ್ನೋದೇನಿದೆ, ನೀನು ಯಾವುದೇ ಕೆಲಸವನ್ನು ಮಾಡು, ಅಡಿಗೆ ಮಾಡ್ತೀಯಾ, ಅಡಿಗೆ ಮಾಡು, ಕಸ ಗುಡಿಸ್ತೀಯಾ, ಅಥವಾ ನೀನೇನು ಲೌಕಿಕದಲ್ಲಿ ಕೆಲಸ ಮಾಡ್ತೀಯೋ, ಅಧ್ಯಯನ ಮಾಡ್ತೀಯೋ, ಶಿಕ್ಷಣವನ್ನು ಕೊಡ್ತೀಯೋ, ಏನು ಕೆಲಸ ಮಾಡ್ತೀಯೋ ಆ ಕೆಲಸದಲ್ಲಿ ನೀನು ಇಟ್ಕೊಂಡ ಪ್ರೊಫೆಷನ್, ವೊಕೇಶನ್ ಏನೇ, ಆ ವೊಕೇಶನ್ನೋ ಪ್ರೊಫೆಷನ್ನೋ ಅವುಗಳಲ್ಲಿ ನೀನು ಶಿಖರವನ್ನು ಮುಟ್ಟಬೇಕು, ತುದಿಯನ್ನು ಮುಟ್ಟಬೇಕು. ಎಕ್ಸಲೆನ್ಸ್ ಅನ್ನೋದು ಬರಬೇಕು. ಅದಕ್ಕೆ ಮತ್ತೊಂದು ಪರ್ಯಾಯ ಇಲ್ಲ. ಎಕ್ಸಲೆನ್ಸ್ ಇದ್ದವನಿಗೆ ಯಾವ ಸಮಸ್ಯೆಯೂ ಇರುವುದಿಲ್ಲ. ಕ್ವಾಲಿಟಿ ಈಸ್ ನಾಟ್ ಅನ್ ಆಕ್ಸಿಡೆಂಟ್. ಬಹಳ ಮಹತ್ವ. ಗುಣಮಟ್ಟ ಏನಿದೆ ನೋಡಿ, ಇದು ಅಕಸ್ಮಾತ್ತಾಗಿ ಬರುವಂತಹದ್ದಲ್ಲ. ಅದಕ್ಕೊಂದು ಗಟ್ಟಿ ನಿರ್ಧಾರ ಬೇಕು, ಮನೋನಿರ್ಧಾರ ಬೇಕು. ಹೌದು, ಗುಣಮಟ್ಟವನ್ನು ಗಳಿಸಬೇಕು. ಆ ನಿರ್ಧಾರವಿದ್ರೆ ಅದಕ್ಕೆ ತಕ್ಕಂತೆ ಕೆಲಸವಾಗತ್ತೆ, ಕೆಲಸದಿಂದ ಆ ಯಶಸ್ಸು ಸಿಗ್ತದೆ. ಆ ನಿರ್ಧಾರವೇ ಇರುವುದಿಲ್ಲ.
ನಿರ್ಧಾರವೇ ಇರುವುದಿಲ್ಲ. ವಿಶೇಷವಾಗಿ ನಾವು ಚಿಕ್ಕ ವಯಸ್ಸಿನಲ್ಲಿ ಈ ನಿರ್ಧಾರಗಳೆಲ್ಲ ಬೇಕು. ಯಾಕಂದ್ರೆ ಇಡೀ ಜೀವನದವರೆಗೆ ಆಗುವಂತ 80ನೇ ವರ್ಷಕ್ಕೆ ಎಷ್ಟು ನಿರ್ಧಾರಗಳು ಬಂದರೂ ಬಹಳ ಮಾಡ್ಲಿಕ್ಕಾಗುವುದಿಲ್ಲ. ಡೆಫಿನೆಟ್ಲಿ ಬೆಟರ್ ಲೇಟ್ ದ್ಯಾನ್ ನೆವರ್, ಆದರೆ ಬಹಳ ಮಾಡ್ಲಿಕ್ಕಾಗುವುದಿಲ್ಲ, ಹೊತ್ತು ಬಹಳ ಇಲ್ಲ. ಆದ್ದರಿಂದ ಮನುಷ್ಯ ಸಾಧಿಸಬೇಕಾಗಿರುವಂತಹದ್ದು ಬಂಧುರಾತ್ಮಾತ್ಮನಸ್ತಸ್ಯ, ನಮಗೆ ನಾವು ಬಂಧುಗಳು, ನಮಗೆ ನಾವು ಶತ್ರುಗಳು. ನಾವು ಏನು ಹಿತವನ್ನು ಪಡಿತೇವೆ ಅದಕ್ಕೆ ನಾವು ಜವಾಬ್ದಾರಿ, ನಾವು ಏನು ಅಹಿತವನ್ನು ಪಡಿತೇವೆ ಅದಕ್ಕೆ ನಾವು ಜವಾಬ್ದಾರಿ. ಹಾಗಾಗಿ ನಾವೇ ನಮ್ಮನ್ನು ನಾವು ತಿದ್ದಿಕೋಬೇಕು. ನಾನು ಅನೇಕ ಬಾರಿ ಹೇಳುತ್ತಿರ್ತೇನೆ, ನನ್ನ ಮನಸ್ಸಿಗಂತೂ ಅದು ತುಂಬಾ ಹಿಡಿಸಿದ ಮಾತು. ವಸ್ತುಸ್ಥಿತಿ, ಭಗವಂತ ಪ್ರೇರಣೆ ಮಾಡ್ತಾನೆ, ಅದರಿಂದ ಎಲ್ಲ ಆಗತ್ತೆ. ಗುರುಗಳ ಪ್ರೇರಣೆ ಆಗಬೇಕು, ಅದರಿಂದ ಆಗತ್ತೆ. ಅವರ ದೇವರ ಗುರುಗಳ ಅನುಗ್ರಹದಿಂದ ಎಲ್ಲ ಒಳ್ಳೆಯದಾಗತ್ತೆ. ಈ ಎಲ್ಲ ಮಾತು ಸತ್ಯ, 100ಕ್ಕೆ 100ರಷ್ಟು ಸತ್ಯ. ಆದರೆ ಅದು ನಮಗೆ ಕಣ್ಣಿಗೆ ಕಾಣುವಂತೆ ಸತ್ಯವಲ್ಲ, ಅದು ಕಣ್ಣಿನ ತೆರೆಯ ಮರೆಯಲ್ಲಿ ಸತ್ಯ. ಹಾಗಾಗಿ ಅದನ್ನು ನಾವು ಅವಲಂಬಿಸಿ ಕೂಡುವಲ್ಲಿ ಸಾಧ್ಯವಿಲ್ಲ. ಅದಕ್ಕೆ ಬೇಕೇನು? ಭೀಮಸೇನನ ಉಪದೇಶ, ಪ್ರಯತ್ನ. ಈಗ ದೇವರು ನಮಗೆ ಕರುಣೆ ಮಾಡ್ತಾನೋ ಇಲ್ವೋ ಅಂತ ಅನ್ನೋದು ನಮಗೆ ಏನು ಗೊತ್ತಾಗಬೇಕು? ಹೇಗೆ ಗೊತ್ತಾಗಬೇಕದು? ಹಾಗಾಗಿ ದೇವರ ಕರುಣೆ, ಗುರುಗಳ ಕರುಣೆ, ಅವನ ಪ್ರೇರಣೆ, ಇವುಗಳನ್ನ ನಾವು ಪ್ರಾರ್ಥನೆ ಮಾಡೋಣ, ಸರಿ. ಆದರೆ ಇವತ್ತು ನಮ್ಮ ಕೈಯಲ್ಲಿದ್ದದ್ದು, ನನ್ನ ಯೋಗ್ಯತೆ ನನ್ನ ಕೈಯಲ್ಲಿಲ್ಲ, ದೇವರ ಗುರುಗಳ ಕರುಣೆ ನನ್ನ ಕೈಯಲ್ಲಿಲ್ಲ, ಹಿಂದಿನ ಪ್ರಾರಬ್ಧ ಕರ್ಮ ನನ್ನ ಕೈಯಲ್ಲಿಲ್ಲ, ಇದು ಯಾವುದೂ ನನ್ನ ಕೈಯಲ್ಲಿಲ್ಲ. ಒಂದೇ ಒಂದು ಪಾರ್ಟ್, 100ರಲ್ಲಿ 25 ಭಾಗ ಮಾತ್ರ ನನ್ನ ಕೈಯಲ್ಲಿ. ಅದು ನನ್ನ ಪ್ರಯತ್ನ, ಇವತ್ತಿನ ಪರಿಶ್ರಮ ನನ್ನ ಕೈಯಲ್ಲಿದ್ದದ್ದಕ್ಕಾಗಿ ನನ್ನ ಪರಿಶ್ರಮವನ್ನು ನಾನು ಚೆನ್ನಾಗಿ ಮಾಡುವುದರಿಂದ ನಾನು ಯಶಸ್ವಿಯಾಗ್ತೇನೆ. ಹಾಗಾಗಿ ಈ ನಿರ್ಧಾರವನ್ನು ನಾವು ಕೈಗೊಂಡಾಗ ನಮ್ಮಿಂದ ಆಗುವಂತಹ ಯಶಸ್ಸು ಬಹಳ ಚೆನ್ನಾಗಿದೆ, ಬಹಳ ಉತ್ತಮವಾಗಿದೆ, ಇದರಲ್ಲೇನು ವಿವಾದವಿಲ್ಲ. ಹಾಗಾಗಿ ಮಹಾಭಾರತ ಹೇಳುವ ಮಾತು, ನಮಗೆ ನಾವು ಬಂಧು, ನಮಗೆ ನಾವು ಶತ್ರು. ಇವತ್ತು ಉಪನಿಷತ್ತು ಹೇಳುತ್ತೆ, ನೀನು ಸಾಧನೆ ಮಾಡು, ತಪಸ್ಸು ಮಾಡು, ಈ ಉಪಾಸನೆ ಮಾಡು. ಮಹಾಭಾರತ ಹೇಳುತ್ತೆ, ಈ ರೀತಿಯಾಗಿ ನಿನ್ನ ಜೀವನವನ್ನು ನೀನು ಮಾರ್ಪಾಡು ಮಾಡು, ಅದರಲ್ಲಿ ಬದಲಾವಣೆಗಳನ್ನು ಮಾಡಿಕೋ, ಇತ್ಯಾದಿ ಇತ್ಯಾದಿ. ಗೀತೆ, ಉಪನಿಷತ್ತು, ಮಹಾಭಾರತ, ಭಾಗವತ ಎಲ್ಲ ಹೇಳುತ್ತೆ. ಗುರುಗಳು ಹೇಳ್ತಾರೆ, ಹೊತ್ತಿರದವರು ಹೇಳ್ತಾರೆ, ಕಿವಿ ಹಿಂಡಿ ಹೇಳ್ತಾರೆ, ತಂದೆ ತಾಯಿ ಹೊಡೆದು ಹೇಳ್ತಾರೆ, ಬೈದು ಹೇಳ್ತಾರೆ, ಎಲ್ಲ ಆಯ್ತು. ಕೊನೆಗೆ ಅವನು ಮಾಡಬೇಕಷ್ಟೇ. ಎವ್ರಿವನ್ ಈಸ್ ರೆಸ್ಪಾನ್ಸಿಬಲ್ ಟು ಟೇಕ್ ದ ಹಾರ್ಸ್ ಟು ದ ಪಾಂಡ್, ಬಟ್ ನೋ ಒನ್ ಈಸ್ ರೆಸ್ಪಾನ್ಸಿಬಲ್ ಆರ್ ಕ್ಯಾನ್ ಮೇಕ್ ಹಾರ್ಸ್ ಡ್ರಿಂಕ್ ದ ವಾಟರ್. ಹಾಗಾಗಿ ಕೊನೆಗೆ ಅವರೆಲ್ಲ ಹೊರಗಾಗ್ತಾರೆ, ಎಲ್ಲರೂ ಹೊರಗೆ. ನಾನು ನನಗೆ ಜವಾಬ್ದಾರಿ, ಸಿಂಪಲ್. ಏನೂ ಇದರಲ್ಲಿ ಹೆಚ್ಚಿನ ಮಾತಿಲ್ಲ. ನಾನೇನು ಪರಿಶ್ರಮ ಪಡೋನಿದ್ದೀನಿ, ಎಷ್ಟು ಪ್ರಯತ್ನವನ್ನು ಮಾಡ್ತೀನಿ, ಅದಕ್ಕೆ ತಕ್ಕಂತೆ ನನಗೆ ಫಲ ಸಿಗುವುದಿದೆ. ಯಾವುದೇ ಮಾರ್ಗದಲ್ಲಿ, ಹಣ ಗಳಿಸುವಲ್ಲಾಗಲಿ, ಕೀರ್ತಿ ಗಳಿಸುವಲ್ಲಾಗಲಿ, ಸಮಾಜ ಸೇವೆಯಲ್ಲಾಗಲಿ, ಅಥವಾ ವಿದ್ಯೆಯ ಸಂಪಾದನೆ, ಅಧ್ಯಾತ್ಮ ಕ್ಷೇತ್ರ, ಎಲ್ಲ ಕಡೆಗೂ ಒಂದು ಮಾತು ಸತ್ಯ, ಅದು ನನ್ನ ಪರಿಶ್ರಮ. ಅದೇ ಭೀಮಸೇನ ಹೇಳಿದಂತಹ ಮಹತ್ತರವಾದ ಸಿದ್ಧಾಂತ. ಪ್ರಯತ್ನವೇಕಮಗ್ರತೋ ವಿಧಾಯ ಭೂತಿಮಾಪ್ನುಮ. ಹಾಗಾಗಿ ಪ್ರಯತ್ನದಲ್ಲಿ ನಾವು ಎಷ್ಟು ಕಡಿಮೆ ಆಗ್ತೇವೆ ಅಂತ ಅನ್ನೋದಕ್ಕೆ ಊಹೆನೇ ಇಲ್ಲ. ಯಾಕೆಂದ್ರೆ ಸ್ಕೈ ಇಸ್ ದ ಲಿಮಿಟ್. ಎಲ್ಲ ಕ್ಷೇತ್ರದಲ್ಲೂ ಕೂಡ ಅನಂತ ಇದೆ, ಅಪಾರವಿದೆ. ಆದ್ದರಿಂದಾಗಿ ಈ ಎಚ್ಚರ ನಮಗಿತ್ತು ಅಂತಾದರೆ ನಿಜವಾಗಿ ನಮ್ಮ ಜೀವನದ ಎಲ್ಲ ಸೂತ್ರಗಳಿಗಿಂತ ಮೂಲ ಸೂತ್ರ ಇದು. ಇದಕ್ಕೆ ಇನ್ನೊಂದು ಸೂತ್ರ ಜೊತೆಗೆ ಸೇರಿಸಬೇಕು. ಇದಾದ ಮೇಲೆ ಇನ್ನೊಂದು ಸೂತ್ರ ಸೇರಿಸಬೇಕು ಅಂತಂದ್ರೆ, ಹಿತ ಹೇಳುವವರ ಮಾತನ್ನ ಕಿವಿಯಾರೆ ಕೇಳೋದಲ್ಲ, ಮನಸಾರೆ ಕೇಳಿ ಕೈಯಾರೆ ಮಾಡಿಬಿಡಬೇಕು ಅಷ್ಟೇ. ಇದು ಒಂದೇ ಒಂದು. ಅದು ಏನು ಎಂತು ಅಂತನ್ನುವ ಆರ್ಗ್ಯುಮೆಂಟ್ಗಳು ಬೇಡ. ಒಬ್ಬರು ಹೇಳ್ತಿದ್ರು, ಒಬೀಡಿಯನ್ಸ್ ಫಸ್ಟ್. ಮೊದಲು ಹೇಳಿದ ಮಾತನ್ನು ಕೇಳಿಬಿಡು, ಮಾಡಿಬಿಡು, ಆಮೇಲೆ ಆರ್ಗ್ಯುಮೆಂಟ್ ಮಾಡು. ಆರ್ಗ್ಯುಮೆಂಟು ಆಮೇಲೆ. ಯಾಕೆ ಮಾಡಬೇಕು, ಮಾಡಿದ್ರೇನು, ಬೆಟ್ರೇನು, ಮಾಡದೇ ಇದ್ರೆ ತಪ್ಪ, ಎಷ್ಟು ಜನ ಮಾಡಿಲ್ಲ, ಎಷ್ಟು ಜನ ಮಾಡಿದ್ದಾರೆ, ಯಾರ್ಯಾರೂ ಮಾಡಿಲ್ಲ, ಅವರೆಲ್ಲರೂ ಮುಂದೆ ಬಂದಿಲ್ಲೇನು,
ನನಗಷ್ಟೇ ಯಾಕೆ ಇಷ್ಟು ಪರಿಶ್ರಮ ಪಡಲಿಕ್ಕೆ ಹೇಳ್ತಾರೆ ಇವರು, ಇತ್ಯಾದಿ 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 ನಾನಾ ವಿಧವಾದ ಊಹಾಪೋಹಗಳು, ಆಕ್ಷೇಪಗಳು. ಇವುಗಳಿಗೆ ಏನು ಪ್ರಯೋಜನ ಇಲ್ಲ, ಅವುಗಳಿಂದ ಪರಟೆ ಸಿಗತ್ತೆ ಕೈಯಲ್ಲಿ. ಅಲ್ಲ, ಹೇಳಿದ್ದನ್ನು ಮಾಡಿಬಿಟ್ಟದ್ದಾದರೆ ಒಬಿಡಿಯನ್ಸ್, ಹೇಳಿದ್ದನ್ನು ಮಾಡಿಬಿಟ್ಟದ್ದಾದರೆ ಹಿತವನ್ನ ಹೇಳೋದನ್ನು ಕೇಳಿಬಿಟ್ರೆ ಅವನಷ್ಟು ಉತ್ತಮ ಇನ್ಯಾರೂ ಇಲ್ಲ, ಅವನೇ ಬಂಧು ಅವನೇ. ಯಾಕೆ ಅಂತಂದ್ರೆ ಇದರಲ್ಲಿ ಎರಡು ಮಾತಿದೆ, ಎರಡೇ ಎರಡು ಮಾತಿದೆ. ಇದು ಎರಡು ಜೀವನದಲ್ಲಿ ನಮ್ಮ ಸೂತ್ರವಿರಬೇಕು. ನಾನು ನನಗೆ ಬಂಧು, ನಾನು ಹಿತವನ್ನು ಕೇಳಬೇಕು. ಇದು ಎರಡು ಸೂತ್ರವನ್ನು ನಮ್ಮ ಜೀವನದಲ್ಲಿ ತಿಳುವಳಿಕೆ ಬಂದಾಗಿನಿಂದ 7, 8, 10, 14 ವಯಸ್ಸಿನಿಂದ ಸಾಯೋವರೆಗೆ ಇದನ್ನು ಇಟ್ಕೊಂಡ್ರೆ ಯಾವಾಗಲೂ ಹಿತ, ಏನು ಕೆಡಕಾಗಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಇಷ್ಟೇ, ವಿಶೇಷವಾಗಿ ಚಿಕ್ಕ ವಯಸ್ಸಿನಲ್ಲಿ ತಿಳುವಳಿಕೆ ಇರುವುದಿಲ್ಲ. ಆದರೆ ಒಂದು ವಿಚಿತ್ರ ಏನು ಅಂದ್ರೆ ಟೀನೇಜಿನ ಪ್ರಾಬ್ಲಮ್. ಸೈಕಾಲಜಿಸ್ಟ್ ಎಲ್ಲರೂ ಹೇಳುವಂತಹ ಟೀನೇಜಿನ ಪ್ರಾಬ್ಲಮ್ ಏನು ಅಂತಂದ್ರೆ, ಪ್ರಾಯ ಟೀನೇಜಿನೊಳಗೆ ನನಗೆ ತಿಳಿದಷ್ಟು ಜಗತ್ತಿನಲ್ಲಿ ಯಾರಿಗೂ ಬುದ್ಧಿ ಇಲ್ಲ, ನನಗೆ ಎಲ್ಲ ತಿಳಿಯತ್ತೆ. ಇದು ಎಲ್ಲ ಟೀನೇಜರ್ಸಿಗೂ ಇರುವಂತಹದ್ದು. ಇದು ಇವತ್ತಿನ ಟೀನೇಜರ್ಸಿಗಲ್ಲ, ಅವತ್ತಿನ ಟೀನೇಜರ್ ಆದ ನಮಗೂ ಇದೇ ಸಮಸ್ಯೆ ಇತ್ತು. ಆ ಟೀನೇಜ್ ಬಂದಾಗ, ಆ ವಯಸ್ಸು ಬಂದಾಗ ನನಗೆ ತಿಳಿದಷ್ಟು ಇವರು ಯಾರಿಗೆ ತಿಳಿಯುವುದಿಲ್ಲ. ಇವರು ಏನ್ ಹೇಳ್ತಾರೆ, ನಮ್ಮ ಅಪ್ಪ ಏನು ಹೇಳ್ತಾನೆ, ಬುದ್ಧಿ ಇಲ್ಲ. ನಮ್ಮ ಅಪ್ಪ ಏನು ಹೇಳ್ತಾನೆ, ಅವನಿಗೆ ಬುದ್ಧಿ ಇಲ್ಲ. ಒಂದೇ, ಅವನಿಗೆ ಬುದ್ಧಿ ಇಲ್ಲ ಅಂತ ಒಂದೇ ಒಂದು ನಿರ್ಧಾರ, ಅದು ಬಿಟ್ಟು ಇನ್ನೇನು ನಿರ್ಧಾರ ಇಲ್ಲ. ಹೀಗೆ ವಿಚಿತ್ರವಾಗಿರುವಂತಹ ನಿರ್ಧಾರ ಬಂದಾಗ ಅಂದ್ರೆ ಏನಾಯ್ತು ಈಗ ನೋಡಿ, ತನಗೆ ತಾನು ಶತ್ರುವಾದ, ತನಗೆ ತಮ್ಮಪ್ಪನನ್ನು ಶತ್ರು ಮಾಡಿಕೊಂಡ, ಅಂದ್ರೆ ತನಗೂ ಹಿತ ಗೊತ್ತಾಗಲಿಲ್ಲ, ಯಾರು ಹಿತ ಹೇಳ್ತಾರೋ ಅವರ ಹಿತವನ್ನು ಕೇಳಲಿಲ್ಲ. ಹಿತ ತಾನು ಜನರೇಟ್ ಮಾಡಿಕೊಳ್ಳಲಿಲ್ಲ, ಹಿತ ಹೊರಗಿನಿಂದ ಇಂಪೋರ್ಟೂ ಮಾಡಲಿಲ್ಲ. ಎರಡೂ ಇಲ್ಲದೆ ಇದ್ರೆ ಹಿತವಾಗೋದು ಹೇಗೆ ಅವನಿಗೆ? ಹಾಗಾಗಿ ಈ ಮಾತು ಅತ್ಯಂತ ಅವಶ್ಯ. ತಾನು ತನಗೆ ಬಂದು ಹಿತವನ್ನು ಹೇಳಿದ ಮಾತನ್ನು ಕೇಳಬೇಕು. ಇದು ಎರಡು ಮಾತನ್ನ ಇಟ್ಕೊಂಡ್ರೆ ಸಾಕು. ಮನುಷ್ಯ ಕೊನೆವರೆಗೂ, ನಾವು ಈ ವಯಸ್ಸಾಯಿತು, ದೊಡ್ಡವರಾದಿವಿ, 40-50 ವರ್ಷ, ಆಗ ಹಿತ ಹೇಳೋರಿಲ್ವೇ? ಇವನಿಗೆಲ್ಲ ಅನುಭವ ಸಾಕ? ಜೀವನದ ಅನುಭವ ಯಾರಿಗೂ ಪರಿಪೂರ್ಣವಾಗಿ ಬಂದಿಲ್ಲ, ಯಾರಿಗೂ ಪರಿಪೂರ್ಣವಾಗಿ ಬರಲಿಕ್ಕೆ ಸಾಧ್ಯವಿಲ್ಲ.